ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಇಂದಿನಿಂದ ಕೇಂದ್ರದ ಅಧ್ಯಯನ ತಂಡ ವಿವಿಧ ಜಿಲ್ಲೆಗಳಿಗೆ ಭೇಟಿ, ವಸ್ತುಸ್ಥಿತಿ ಅಧ್ಯಯನ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಶಾಲೆಗಳ ಮೇಲೆ ಶೆಲ್ ದಾಳಿ ಅತ್ಯಂತ ಹೀನ ಕೃತ್ಯ, ವೆಂಕಯ್ಯನಾಯ್ಡು ಖಂಡನೆ. ಭಯೋತ್ಪಾದನೆ ಪಿಡುಗು ಮಾನವೀಯ ಮೌಲ್ಯಗಳನ್ನು ನಿರ್ನಾಮ ಮಾಡಲು ಹೊರಟಿದೆ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕಳವಳ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಸರಣಿಗೆ ಇಂದು ಭಾರತ ತಂಡ ಪ್ರಕಟ, ಮಹತ್ವದ ಸಭೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಪರಾಮರ್ಶಿಸಲು ಕೇಂದ್ರ ಅಧ್ಯಯನ ತಂಡ ಇಂದಿನಿಂದ 3 ದಿನಗಳ ಕಾಲ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೇಂದ್ರದ ಅಧಿಕಾರಿಗಳು 3 ತಂಡಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ತೆರಳಲಿದ್ದಾರೆ. ಮೊದಲ ತಂಡ ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ಗದಗ್, ಧಾರವಾಡ, ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಎರಡನೇ ತಂಡ ರಾಮನಗರ, ಚಾಮರಾಜನಗರ, ಮೈಸೂರು, ಹಾಸನ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಸಂಚರಿಸಲಿದೆ. ಮೂರನೇ ತಂಡ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ರಾಜ್ಯದಲ್ಲಿ ಈ ಬಾರಿ ತಲೆದೋರಿರುವ ತೀವ್ರ ಬರ ಸನ್ನಿವೇಶದಿಂದ ಉಂಟಾಗಿರುವ ಹಾನಿ ಕುರಿತು ತಂಡ ಅಧ್ಯಯನ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ. 3 ದಿನಗಳ ಭೇಟಿಗಾಗಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇಂದು ನೆರೆಯ ನೇಪಾಳಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಕಳೆದ 18 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ರಾಷ್ಟ್ರಪತಿಯೊಬ್ಬರು ನೇಪಾಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ನೇಪಾಳದ ಅಧ್ಯಕ್ಷರಾದ ವಿದ್ಯಾದೇವಿ ಭಂಡಾರಿ ಅವರ ಆಹ್ವಾನದ ಮೇರೆಗೆ ಪ್ರವಾಸ ಬೆಳೆಸುತ್ತಿರುವ ಪ್ರಣಬ್ ಮುಖರ್ಜಿಯವರ ಭೇಟಿಯನ್ನು ಉತ್ತಮ ಬಾಂಧವ್ಯದ ದ್ಯೋತಕ ಎಂದು ಬಣ್ಣಿಸಲಾಗಿದೆ. ರಾಷ್ಟ್ರಪತಿಯವರೊಂದಿಗೆ ಉನ್ನತ ಮಟ್ಟದ ನಿಯೋಗ ಸಹ ಪ್ರವಾಸ ಕೈಗೊಳ್ಳಲಿದ್ದು, ಪರಸ್ಪರ ಆಸಕ್ತಿಯ ಮಹತ್ವದ ವಿಚಾರಗಳ ಸಮಾಲೋಚನೆ ನಡೆಯಲಿದೆ. ಅಂತಾರಾಷ್ಟ್ರೀಯ ಗಡಿ ಮತ್ತು ವಾಸ್ತವ ಗಡಿ ನಿಯಂತ್ರಣ ರೇಖೆ ಸಮೀಪ ಪಾಕಿಸ್ತಾನ ಸೇನಾಪಡೆ ಶೆಲ್ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗಡಿ ಭಾಗದ 5 ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಮುಚ್ಚುವಂತೆ ರಾಜ್ಯ ಸರ್ಕಾರ ಆದೇಶಿಸಿದೆ. ಜಮ್ಮು ವಿಭಾಗದ ಸಾಂಬಾ, ಕಥುವಾ, ಪೂಂಚ್, ರಜೌರಿ ಜಿಲ್ಲೆಗಳಲ್ಲಿ 400 ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಕಿಸ್ತಾನ ಸೇನಾಪಡೆಗಳು ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದ್ದು, ಭಾರತೀಯ ಸೇನಾಪಡೆ ಹಾಗೂ ನಾಗರಿಕರನ್ನು ಗುರಿಯಾಗಿರಿಸಿಕೊಂಡು ಶೆಲ್ ದಾಳಿ ನಡೆಸುತ್ತಿವೆ. ನಿನ್ನೆ ನಡೆಸಿದ ದಾಳಿಯಲ್ಲಿ 8 ಮಂದಿ ನಾಗರಿಕರು ಮೃತಪಟ್ಟು 24 ಮಂದಿ ಗಾಯಗೊಂಡಿದ್ದಾರೆ. ಗಡಿ ಭದ್ರತಾ ಪಡೆ ಮತ್ತು ಸೇನೆ ದಿಟ್ಟ ಉತ್ತರ ನೀಡುತ್ತಿದ್ದು, ಪಾಕಿಸ್ತಾನದ 14 ಶಿಬಿರಗಳನ್ನು ಧ್ವಂಸಗೊಳಿಸಿದೆ. ಪ್ರತಿ ದಾಳಿಯಲ್ಲಿ 2 ಪಾಕ್ ಸೇನಾ ಸಿಬ್ಬಂದಿ ಹತರಾಗಿದ್ದಾರೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನ ಸೇನಾಪಡೆಗಳು ಶಾಲೆಗಳನ್ನು ಗುರಿಯಾಗಿರಿಸಿಕೊಂಡು ಶೆಲ್ ದಾಳಿ ನಡೆಸುತ್ತಿರುವುದು ಅತ್ಯಂತ ಹೀನ ಕೃತ್ಯ ಎಂದು ಕೇಂದ್ರ ನಗರಾಭಿವೃದ್ಧಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಎಂ ವೆಂಕಯ್ಯನಾಯ್ಡು ಕಠಿಣ ಶಬ್ದಗಳಲ್ಲಿ ಖಂಡಿಸಿದ್ದಾರೆ. ದೆಹಲಿಯಲ್ಲಿ ಅವರು ಭಯೋತ್ಪಾದನೆಯನ್ನು ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದರೆ ಅದರಿಂದ ವಿಚಲಿತರಾಗುವುದಿಲ್ಲ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಎಂದು ಹೇಳಿದರು. ಮಧ್ಯಪ್ರದೇಶದಲ್ಲಿ ಶಂಕಿತ ಸಿಮಿ ಉಗ್ರರನ್ನು ಹತ್ಯೆ ಮಾಡಿರುವ ಪ್ರಕರಣವನ್ನು ಪ್ರತಿಪಕ್ಷಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸಿಕೊಳ್ಳುವ ಮೂಲಕ ಕೀಳುಮಟ್ಟದ ರಾಜಕೀಯ ಮಾಡುತ್ತಿವೆ ಎಂದು ಟೀಕಿಸಿದರು. This is totally condemnable and Pakistan should realize it is following a suicidal method. After all, you know, this terrorism is like a Bhasmasura Hasta. It will eat the persons who encourage it. That's what is happening. And besieged with so many problems on the internal front in Pakistan, they are trying to divert the attention to the border and thereby unnecessary raking of Kashmir issue. Kashmir is an integral part of India. ಗೂಢಚಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತದಿಂದ ಉಚ್ಚಾಟನೆಗೊಳಗಾಗಿರುವ ಪಾಕಿಸ್ತಾನ ರಾಯಭಾರಿ ಮೆಹಬೂದ್ ಅಖ್ತರ್ ವಿಚಾರಣೆ ವೇಳೆ ಇನ್ನೂ 16 ಮಂದಿ ಸಿಬ್ಬಂದಿ ಈ ಪ್ರಕರಣದಲ್ಲಿ ಶಾಮೀಲಾಗಿರುವ ಬಗ್ಗೆ ಮಾಹಿತಿ ಬಹಿರಂಗಪಡಿಸಿದ್ದಾನೆ. ಈ ಸಂಬಂಧ ದೆಹಲಿ ಪೊಲೀಸರು ಮತ್ತು ಗುಪ್ತಚರ ಸಂಸ್ಥೆಗಳು ಜಂಟಿಯಾಗಿ ವಿಚಾರಣೆಗೆ ಗುರಿಪಡಿಸಿದ ವೇಳೆ ಈ ವಿಷಯವನ್ನು ಬಾಯ್ಬಿಟ್ಟಿದ್ದಾನೆ. ಸೇನೆ ಮತ್ತು ಗಡಿ ಭದ್ರತಾ ಪಡೆ ನಿಯೋಜನೆ ಕುರಿತ ದಾಖಲೆಗಳು ಹಾಗೂ ಸೂಕ್ಷ್ಮ ಮಾಹಿತಿಗಳ ಬಗ್ಗೆ ಗೂಢಚಾರಿಕೆ ನಡೆದಿರುವುದನ್ನು ದೃಢಪಡಿಸಿದ್ದಾನೆ. ಈ ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಒಂದು ವೇಳೆ ಆರೋಪ ಸಾಬೀತಾದಲ್ಲಿ ಈ ಎಲ್ಲಾ ಮಾಹಿತಿಗಳನ್ನು ವಿದೇಶಾಂಗ ಇಲಾಖೆಗೆ ರವಾನಿಸಲು ನಿರ್ಧರಿಸಿದ್ದಾರೆ. ಈ ಮಧ್ಯೆ ರಾಜಸ್ಥಾನದ ವಿವಿಧ ಭಾಗಗಳಲ್ಲಿ ಅಪರಾಧ ವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೆಹಮೂದ್ ಅಖ್ತರ್ಗೆ ರಹಸ್ಯ ದಾಖಲೆಗಳನ್ನು ಒದಗಿಸುತ್ತಿದ್ದ ಆರೋಪದ ಮೇಲೆ ಇಬ್ಬರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಭಯೋತ್ಪಾದನೆ ಎಂಬ ಪಿಡುಗು ಮಾನವೀಯ ಮೌಲ್ಯಗಳನ್ನು ನಿರ್ನಾಮ ಮಾಡಲು ಹೊರಟಿದೆ ಎಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ದೆಹಲಿಯಲ್ಲಿ ನಿನ್ನೆ ಕಳವಳ ವ್ಯಕ್ತಪಡಿಸಿದ್ದಾರೆ.
ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರೀಯ ರಕ್ಷಣಾ ಕಾಲೇಜಿನ ಸದಸ್ಯರನ್ನು ಭೇಟಿ ಮಾಡಿದ ಅವರು ವಿಶ್ವ ಸಮುದಾಯ ರೂಪಿಸಿರುವ ಕ್ರಿಯಾ ಯೋಜನೆಯಂತೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ ಎಂದು ಕರೆ ನೀಡಿದರು. ಇಡೀ ವಿಶ್ವದಲ್ಲೇ ಭಾರತದ ಅರ್ಥವ್ಯವಸ್ಥೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂದು ಶ್ಲಾಘಿಸಿದರು. ಯುನೈಟೆಡ್ ನೇಷನ್ಸ್ ಟು ಹ್ಯಾವ್ ಎ ಕಾಂಪ್ರಿಹೆನ್ಸಿವ್ ಆಕ್ಷನ್ ಪ್ಲಾನ್ ಬೈ ದಿ ವರ್ಲ್ಡ್ ಕಮ್ಯುನಿಟಿ ಟು ಫೈಟ್ ಅಗೇನ್ಸ್ಟ್ ಇಂಟರ್ನ್ಯಾಷನಲ್ ಟೆರರ್ಸ್ is not merely reflective of its own domestic concern, but what is happening all over the world today. Terrorists have no respect for any geographical boundary. They have no commitment for any ideology. The only ideology they subscribe, nothing but wanton destructions, and the destructions of human values and civilizations. ರಾಜ್ಯದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಸೇರಿದಂತೆ ಸರಣಿ ಹತ್ಯೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಉನ್ನತ ಮಟ್ಟದ ನಿಯೋಗ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಅಗತ್ಯ ಕ್ರಮಕ್ಕೆ ಒತ್ತಾಯಿಸಲು ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪಾಕ್ ಪ್ರೇರಿತ ಉಗ್ರಗಾಮಿ ಚಟುವಟಿಕೆಗಳು ನಡೆಯುತ್ತಿದ್ದು ಇದರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸದ್ಯದಲ್ಲೇ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಲು ಬಿಜೆಪಿ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಲು ಉದ್ದೇಶಿಸಿರುವ ಉಕ್ಕಿನ ಮೇಲ್ಸೇತುವೆ ಯೋಜನೆ ಪಾರದರ್ಶಕವಾಗಿಲ್ಲದ ಕಾರಣ ಹಾಗೂ ಪರಿಸರಕ್ಕೆ ಹಾನಿ ಹಿನ್ನೆಲೆಯಲ್ಲಿ ಅದನ್ನು ಕೈಬಿಡುವಂತೆ ಬಿಜೆಪಿ ಆಗ್ರಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನವೆಂಬರ್ 27ರಂದು ಪಕ್ಷದ ಹಿಂದುಳಿದ ಮೋರ್ಚಾ ವತಿಯಿಂದ ಏರ್ಪಡಿಸಿರುವ ಸಮಾವೇಶಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸಲಿದ್ದು ಇದರ ಯಶಸ್ಸಿಗೆ ರಾಜ್ಯ ನಾಯಕರು ಪ್ರವಾಸ ಕೈಗೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಅರವಿಂದ ಲಿಂಬಾವಳಿ ತಿಳಿಸಿದ್ದಾರೆ. ದೆಹಲಿಯ ಶಾದ್ರಾ ಪ್ರದೇಶದಲ್ಲಿರುವ ಮನೆಯೊಂದರಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ 3 ಮೃತಪಟ್ಟು 10 ಮಂದಿ ಗಾಯಗೊಂಡಿರುವ ಘಟನೆ ಇಂದು ಮುಂಜಾನೆ ಸಂಭವಿಸಿದೆ. ಪಾರ್ಕಿಂಗ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆ 4 ಅಂತಸ್ತಿನ ಕಟ್ಟಡಕ್ಕೆ ವ್ಯಾಪಿಸಿತು. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದರು. ಬೆಂಕಿ ತಗುಲಿರುವ ಬಗ್ಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಮೃತಪಟ್ಟವರ ಗುರುತು ಪತ್ತೆಯಾಗಿಲ್ಲ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ದೇಶ ರಕ್ಷಣೆಯಲ್ಲಿ ತೊಡಗಿರುವ ಭಾರತೀಯ ಯೋಧರಿಗೆ ಸಲಾಂ ಎಂಬ ವಿನೂತನ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ರಾಜಸ್ಥಾನ್ ಪರಿಷತ್ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಸೈನಿಕರ ಮೊಗದಲ್ಲಿ ನಗೆ ಮೂಡಲಿ, ಬೆಳಕಿನ ಹಬ್ಬ ಅವರ ಬದುಕಿನಲ್ಲಿ ಶುಭ ತರಲಿ ಎಂದು ಹಾರೈಸುವ ಮೂಲಕ ರಾಜಸ್ಥಾನ್ ಪರಿಷತ್ ಸದಸ್ಯರೆಲ್ಲ ಒಂದೆಡೆ ಸೇರಿ ಸಾಲು ಸಾಲು ದೀಪಗಳನ್ನು ಹಚ್ಚಿ ಸಂಭ್ರಮಿಸಿದರು. ಯೋಧರು ಹಾಗೂ ಅವರ ಕುಟುಂಬಗಳನ್ನು ಹುರಿದುಂಬಿಸುವ ಸಂಗೀತ, ನೃತ್ಯ ರೂಪಕಗಳು ಅನಾವರಣಗೊಂಡವು. ರಾಜ್ಯದ ಏಕೈಕ ಎಳನೀರು ಮಾರುಕಟ್ಟೆ ಎಂದು ಹೆಸರಾಗಿರುವ ಮದ್ದೂರು ಕೃಷಿ ಉತ್ಪನ್ನ ಎಳನೀರು ಮಾರುಕಟ್ಟೆಯಲ್ಲಿ ಮಳೆ ಅಭಾವದಿಂದ ಈ ವರ್ಷ ಇಳುವರಿ ಕುಸಿತ ಕಂಡಿದೆ. ಜಿಲ್ಲೆಯ ರೈತರು ವಾಹನಗಳಲ್ಲಿ ಎಳನೀರು ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಇಲ್ಲಿನ ಎಳನೀರಿಗೆ ದೇಶದ ವಿವಿಧೆಡೆ ಭಾರೀ ಬೇಡಿಕೆ ಇದೆ. ಆದರೆ ಕಾವೇರಿ ಕೊಳ್ಳದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಎಳನೀರು ಫಸಲು ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹಾಯಕ ನಿರ್ದೇಶಕ ನಾಗೇಶ್, ಕಾವೇರಿ ವಿವಾದ ಹಾಗೂ ಮಳೆ ಅಭಾವದಿಂದಾಗಿ ಎಳನೀರು ಆವಕ ತಗ್ಗಿದೆ. ಕಳೆದ ವರ್ಷ ಏಪ್ರಿಲ್ ಸೆಪ್ಟೆಂಬರ್ ಅವಧಿಯಲ್ಲಿ 6 ಕೋಟಿ ಎಳನೀರು ಮಾರುಕಟ್ಟೆಗೆ ಬಂದಿತ್ತು. ಈ ವರ್ಷ ಕೇವಲ 1 ಕೋಟಿ ಎಳನೀರು ಬಂದಿದೆ ಎಂದರು. ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕೈಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಒಂದು ಮಾರುಕಟ್ಟೆಗೆ ಬರ್ತಿದ್ದಂತ ಎಳ್ನೀರಿನ ಆವಕದ ಪ್ರಮಾಣದಲ್ಲಿ ಗಣನೀಯವಾಗಿ ಕುಸಿತವನ್ನ ಕಂಡಿದೆ. ಎಳ್ನೀರ್ದು ಮಳೆ ಇಲ್ಲದಕ್ಕೆ ರೈತ ಕೃಷ್ಣೇಗೌಡ, ಕಾವೇರಿ ಗಲಭೆಯಿಂದಾಗಿ ನಾಲೆಗಳಲ್ಲಿ ನೀರು ಹರಿಯದ ಕಾರಣ ತೆಂಗಿನ ತೋಟಕ್ಕೆ ನೀರಿಲ್ಲದಂತಾಗಿ ತೆಂಗು ಫಸಲು ನಾಶವಾಗಿದೆ ಎಂದರು. ಒಂದು ಕೊಯ್ಲಿಗೆ ಮತ್ತೋರ್ವ ರೈತ ರಾಜು, ಪ್ರತಿ ವರ್ಷ 3 ರಿಂದ 4 ಸಾವಿರ ಎಳನೀರು ಇಳುವರಿ ಲಭ್ಯವಾಗುತ್ತಿತ್ತು. ಆದರೆ ಈ ವರ್ಷ ಕೇವಲ 1,000 ಎಳನೀರು ಫಸಲು ಬಂದಿದೆ ಎಂದರು. ನಮ್ಮ ತೆಂಗಿನ ಮರಗಳಿಗೆ ಏನು ಪ್ರಾಬ್ಲಮ್ ಆಯ್ತಿರ್ಲಿಲ್ಲ. ಹಂಪಿ ಉತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆ ಆರಂಭಿಸಿರುವ ಆಕಾಶದಿಂದ ಹಂಪಿ ನೋಡುವ ಹಂಪಿ ಬೈ ಸ್ಕೈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪಾರಿವಾಳ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ಅವರು ವಿಶ್ವ ಪಾರಂಪರಿಕ ತಾಣವಾದ ಹಂಪಿ ಮತ್ತು ಸುತ್ತಮುತ್ತಲಿನ ಸ್ಮಾರಕಗಳನ್ನು ಆಕಾಶದಿಂದ ಕಣ್ತುಂಬಿಕೊಳ್ಳಲು ಹೆಲಿಕಾಪ್ಟರ್ ಮೂಲಕ ವೀಕ್ಷಿಸುವ ಬೈ ಸ್ಕೈ ವ್ಯವಸ್ಥೆ ಕಲ್ಪಿಸಲಾಗಿದೆ.
ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಹ್ಯಾಪಿ ಬೈ ಸ್ಕೈ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಸುಮಾರು 60ಕ್ಕಿಂತ ಹೆಚ್ಚು ಬುಕಿಂಗ್ಸ್ ಆಗಿದೆ ಮೊದಲನೇ ದಿನಕ್ಕೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ಬಹಳಷ್ಟು ಜನರು ಇದನ್ನ ಸದುಪಯೋಗಪಡಿಸ್ಕೋಬೇಕು. ಇಂಥ ಒಂದು ಅವಕಾಶ ಹಂಪಿನ ಬೈ ಸ್ಕೈ ನೋಡ್ತಕ್ಕಂಥ ಅವಕಾಶ ಬಹಳ ಕಮ್ಮಿ ಸಿಗುತ್ತೆ. ಸೊ ಜನರೆಲ್ಲರೂ ಬರಬೇಕು, ಭಾಗವಹಿಸಬೇಕು, ಹಂಪಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಹಂಪಿ ಉತ್ಸವ ಜನೋತ್ಸವ ಮಾಡಬೇಕಂತ ಹೇಳಿ ಪುನಃ ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ನನ್ನ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇಲ್ಲ, ಉತ್ಸವ ಉದ್ಘಾಟನೆ ಬಗ್ಗೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. 5ನೇ ತಾರೀಕಿಗೆ ಕ್ಲೋಸಿಂಗ್ ಸೆರೆಮನಿಗೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮುಖರ್ಜಿ ಸಾಹೇಬರು ಬರ್ತಾ ಇದ್ದಾರೆ. ಕರ್ನಾಟಕದ ಗಡಿ ಚಾಮರಾಜನಗರ ಫಿರ್ಕಾ ವ್ಯಾಪ್ತಿಗೆ ಬರುವ ಗುಮಟಾಪುರ ಗ್ರಾಮದಲ್ಲಿ ನಿನ್ನೆ ಸಗಣಿ ಎರಚಾಟದ ಗೊರೆ ಹಬ್ಬ ಆಚರಿಸಲಾಯಿತು. ತಾಳವಾಡಿ ಫಿರ್ಕಾ ತಾಂತ್ರಿಕವಾಗಿ ತಮಿಳುನಾಡಿಗೆ ಸೇರಿದ್ದರೂ ಭಾವನಾತ್ಮಕವಾಗಿ ಕರ್ನಾಟಕದೊಂದಿಗೆ ಬೆಸೆದುಕೊಂಡಿದ್ದು ಈ ಭಾಗದಲ್ಲಿ ಕನ್ನಡಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಊರ ಗೌಡರ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡಿಕೊಂಡಿದ್ದ ಬೀರನೆಂಬ ದೈವಭಕ್ತನ ಮರಣದ ಬಳಿಕ ಆತ ಉಪಯೋಗಿಸುತ್ತಿದ್ದ ಜೋಳಿಗೆ ಬೆತ್ತದ ಕಡ್ಡಿಯನ್ನು ತಿಪ್ಪೆಗೆ ಎಸೆಯಲಾಯಿತು. ಒಂದು ದಿನ ಗೌಡರಿಗೆ ಬಿದ್ದ ಕನಸಿನಲ್ಲಿ ಬೀರ ಪ್ರತ್ಯಕ್ಷನಾಗಿ ತಿಪ್ಪೆಯಲ್ಲಿ ದೇವಸ್ಥಾನ ನಿರ್ಮಿಸಿ ಪ್ರತಿ ದೀಪಾವಳಿಯ ಮಾರನೇ ದಿನ ಗ್ರಾಮದ ಜನರು ಜಾತ್ರೆ ಮಾಡುವಂತೆ ಆದೇಶ ಮಾಡಿ ಕಣ್ಮರೆಯಾದ ಎಂಬ ಇತಿಹಾಸವಿದೆ. ಅಂದಿನಿಂದ ಗೊರೆ ಹಬ್ಬ ಆಚರಿಸಿಕೊಂಡು ಬರಲಾಗುತ್ತಿದೆ. ಊರ ಮಧ್ಯದಲ್ಲಿ ಬೀರೇಶ್ವರ ದೇವಸ್ಥಾನ ನಿರ್ಮಿಸಲಾಗಿದ್ದು ಅದರ ಹಿಂಭಾಗದ ಸಗಣಿಗುಡ್ಡೆಯಲ್ಲಿ ಗ್ರಾಮಸ್ಥರು ಪರಸ್ಪರ ಸಗಣಿ ಎರಚಾಡಿ ಸಂಭ್ರಮಿಸಿದರು. ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುವ ವ್ಯಕ್ತಿಯನ್ನು ಚಾಡಿಕೋರನೆಂದು ಭಾವಿಸಿ ಆತನಿಗೆ ಹುಲ್ಲಿನಿಂದ ಹುರಿ ಮೀಸೆ ಕಟ್ಟಿ ಎಲೆ ಬಳ್ಳಿಗಳಿಂದ ಸಿಂಗಾರ ಮಾಡಿ ಕತ್ತೆಯ ಮೇಲೆ ಕುಳ್ಳಿರಿಸಿ ಊರಿನಲ್ಲಿ ಮೆರವಣಿಗೆ ಮಾಡುವುದು ಹಬ್ಬದ ವಿಶೇಷ. ಗೊರೆ ಹಬ್ಬ ಕುರಿತು ಗ್ರಾಮಸ್ಥರು ಅನಿಸಿಕೆ ಹಂಚಿಕೊಂಡರು. ಸಂಸ್ಕೃತಿಯಾಗಿ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಗುಂಟಾಪುರದಲ್ಲಿ ಅವಾಗಿನಿಂದವೇ ದೇವರು ಅಂದ್ರೆ ಭಾರಿ ವಿಶೇಷವಾಗಿ ಮಾಡ್ತಾವ್ರೆ. ನೋಡಕ್ಕೆ ಜಾತ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆಯಿಂದ ಬಂದು ಜಾತ್ರೆ ಮಾಡ್ತಾವ್ರೆ. ಚೆನ್ನಾಗಿ ಜಾತ್ರೆ ಐತೆ. ವೀರಪ್ಪನ ಜಾತ್ರೆ ಕರೆಕ್ಟಾಗಿ ಚೆನ್ನಾಗೈತೆ. ಕಾಟೇರಿ ಕತೆ ಐತದೆ. ಬದನಾಳ್ ಬಸವರಾಜ ಮಂಗಳದು, ಶಿವಕುಮಾರ್ ಶಾಸ್ತ್ರಿದು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ 3 ದಿವಸ ದೀಪಾವಳಿ ಆದ 4ನೇ ದಿವಸಕ್ಕೆ ಇಲ್ಲಿ ಗೊರೆ ಹಬ್ಬ ಅಂತ ನಾವು ಮಾಡ್ತಾವೆ. ಈ ಗೊರೆ ಹಬ್ಬದಲ್ಲಿ ಏನಪ್ಪ ಅಂದ್ರೆ ದೇವರು ತಿಪ್ಪ ಮೇಲೆ ಒಡೆದು ಮೂಡಿದಾಗ ದೇವ್ರ ಗುಡ್ಡಪ್ಪ ಅವನ ಬೆತ್ತ ಜೋಳಗ ಎಲ್ಲನೂ ತಗೊಂಬಂದು ಅದೇ ತಿಪ್ಪಲ್ಲಿ ಹಾಕಿ ಅದೇ ದೇವರು ಬಂದು ಒಡೆದು ಮೂಡಿ ಈ ರೀತಿ ಅಂತ ಕೇಳ್ಕೊತ ನಮ್ಗೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಕಾಂತಾವರ ಕನ್ನಡ ಸಂಘದ 40ರ ಸಂಭ್ರಮ ಮತ್ತು ಕಾಂತಾವರ ಉತ್ಸವ 2016ಕ್ಕೆ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿನಯ್ ಹೆಗಡೆ ನಿನ್ನೆ ಚಾಲನೆ ನೀಡಿದರು. ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಸಂಘ ಜಂಗಮ ಮಹಾಸಂಪುಟ ಬಿಡುಗಡೆ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ನಾಡಿಗೆ ನಮಸ್ಕಾರ ಗ್ರಂಥಮಾಲೆಯ ನೂತನ ಹೊತ್ತಿಗೆಯನ್ನು ಅನಾವರಣಗೊಳಿಸಿದರು. ಇದೇ ವೇಳೆ ಕರ್ನಾಟಕ ಏಕೀಕರಣ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ಮೂಡುಬಿದ್ರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎನ್ ಮೋಹನ್ ಆಳ್ವಾ ಅವರಿಗೆ ನೀಡಲಾಯಿತು. ಅಲ್ಲದೆ ಶಿಕ್ಷಣ ತಜ್ಞ ಕೆಇ ರಾಧಾಕೃಷ್ಣ ಸೇರಿದಂತೆ ಹಲವು ಸಾಧಕರನ್ನು ಗೌರವಿಸಲಾಯಿತು. ಬಳಿಕ ಡಾಕ್ಟರ್ ಎನ್ ವಿನಯ್ ಹೆಗಡೆ ವಿದ್ಯಾರ್ಥಿಗಳಿಗೆ ಪಿಯುಸಿವರೆಗೆ ಕನ್ನಡ ಅಗತ್ಯವಿದೆ, ಜೊತೆಗೆ ಆಂಗ್ಲ ಭಾಷೆ ಪರಿಚಯ ಕೂಡ ಅವಶ್ಯಕ ಎಂದು ಹೇಳಿದರು. ಬದಲಾಯಿಸುವುದಿಲ್ಲ, ಅಲ್ಲಿವರೆಗೆ ಖಂಡಿತವಾಗಿ ಕಷ್ಟ ಆಗ್ತದೆ. ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ 5 ಟೆಸ್ಟ್ ಕ್ರಿಕೆಟ್ ಪಂದ್ಯಗಳ ಸರಣಿಗೆ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗುವುದು. ಮುಂಬೈನಲ್ಲಿ ರಾಷ್ಟ್ರೀಯ ಆಯ್ಕೆ ಮಂಡಳಿ ಸಭೆ ಸೇರಿ ಆಟಗಾರರನ್ನು ಆಯ್ಕೆ ಮಾಡಲಿದೆ. ಬಾಂಗ್ಲಾ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನಾಡಿ ಢಾಕಾದಿಂದ ಇಂಗ್ಲೆಂಡ್ ತಂಡ ಇಂದು ಮುಂಬೈಗೆ ಆಗಮಿಸಲಿದೆ. ನವೆಂಬರ್ 9ರಂದು ರಾಜ್ಕೋಟ್ನಲ್ಲಿ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಉಳಿದ ಪಂದ್ಯಗಳು ವಿಶಾಖಪಟ್ಟಣ, ಮೊಹಾಲಿ, ಮುಂಬೈ ಮತ್ತು ಚೆನ್ನೈನಲ್ಲಿ ನಡೆಯಲಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 200 ಅಂಕಗಳ ಇಳಿಕೆ ನಂತರ 27,588ರಲ್ಲಿ ವಹಿವಾಟು ನಡೆಸುತ್ತಿತ್ತು. ನಿಫ್ಟಿ ಸಹ 95 ಅಂಕಗಳ ಇಳಿಕೆ ನಂತರ 8,531ರಲ್ಲಿತ್ತು. ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆ ನಂತರ 66.8ರಲ್ಲಿತ್ತು. ಇತ್ತೀಚಿನ ವರದಿಯಂತೆ ಸೆನ್ಸೆಕ್ಸ್ 263 ಅಂಕಗಳ ಇಳಿಕೆ ನಂತರ 27,613ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಾಂಕ 87 ಅಂಕಗಳ ಇಳಿಕೆ ನಂತರ 8,539ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಇಂದಿನಿಂದ ಕೇಂದ್ರದ ಅಧ್ಯಯನ ತಂಡ ವಿವಿಧ ಜಿಲ್ಲೆಗಳಿಗೆ ಭೇಟಿ, ವಸ್ತುಸ್ಥಿತಿ ಅಧ್ಯಯನ.
ಜಮ್ಮು ಕಾಶ್ಮೀರ ಗಡಿಯಲ್ಲಿ ಶಾಲೆಗಳ ಮೇಲೆ ಶೆಲ್ ದಾಳಿ ಅತ್ಯಂತ ಹೀನ ಕೃತ್ಯ, ವೆಂಕಯ್ಯನಾಯ್ಡು ಖಂಡನೆ. ಭಯೋತ್ಪಾದನೆ ಪಿಡುಗು ಮಾನವೀಯ ಮೌಲ್ಯಗಳನ್ನು ನಿರ್ನಾಮ ಮಾಡಲು ಹೊರಟಿದೆ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕಳವಳ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಸರಣಿಗೆ ಇಂದು ಭಾರತ ತಂಡ ಪ್ರಕಟ, ಮಹತ್ವದ ಸಭೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.